ನಮಸ್ಕಾರ ಎಲ್ರಿಗೂ. ಇವತ್ತು ಡೇಟ್ ಬಂದು 6th ಫೆಬ್ರವರಿ 2025. ಟೈಮ್ ಬಂದು 9:29 ಆಗಿದೆ. ನೆನ್ನೆ ಏನು ಸಪೋರ್ಟು ರೆಸಿಸ್ಟೆನ್ಸ್ ಇತ್ತು ಅದೇ ಉಳಿಸ್ಕೊತೀನಿ. ನೆನ್ನೆ ತುಂಬ ಚೆನ್ನಾಗಾಯಿತು ಟ್ರೇಡು. ಇಲ್ಲೊಂದು ಎಂಟ್ರಿ ಇತ್ತು, 134ಗೆ ಎಂಟ್ರಿ ಇತ್ತು, 1134ಗೆ. ಪ್ರಾಫಿಟ್ ಬಂದು 139 ನಾನು ಎಕ್ಸಿಟ್ ಆದೆ. ಮಾರ್ಕೆಟ್ ನೋಡಿ 152 ತನಕ ಮೂವ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿ 20 ರೂಪೀಸ್ ಮೂವ್ ಆಗಿದೆ. ನನಗೆ ಬೇಕಾಗಿದ್ದು 5 ರೂಪೀಸ್ ನಾನು ತೊಗೊಂಡಿದ್ದೀನಿ. ಇವತ್ತು ನಾನು ಇದೇ ಉಳಿಸ್ಕೊತೀನಿ. ಇದು ಒಂದು ಡಿಲೀಟ್ ಮಾಡ್ತೀನಿ, ಇದು ಅವಶ್ಯಕತೆ ಇಲ್ಲ, ಇದು ಬೇಕಾಗಿದೆ. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋಣ. ಇದು ರೆಸಿಸ್ಟೆನ್ಸ್ ಇದೆಯಲ್ಲ, ಇದು ರೆಸಿಸ್ಟೆನ್ಸ್ ಹತ್ರ ಸಸ್ಟೇನ್ ಆಗಿದೆ ಮಾರ್ಕೆಟು. ಸದ್ಯ ಯಾವುದು ಮೂಮೆಂಟ್ ತೋರಿಸ್ತಾ ಇಲ್ಲ. ನನ್ನ ವ್ಯೂ ಈಗ ಸದ್ಯ ಅಪ್ ಟ್ರೆಂಡ್ ಇದೆ, ಮಾರ್ಕೆಟ್ ಬಂದು ಅಪ್ ಟ್ರೆಂಡಲ್ಲಿದೆ. ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಬಂದರೆ ಇದು ಇಲ್ಲಿ ಟ್ರೆಂಡ್ ಲೈನ್ವರೆಗೂ ಬಂದು ಇಲ್ಲಿ ರೀಟೆಸ್ಟ್ ಆಗಿ ಆಮೇಲೆ ಮೇಲೆ ಕಂಟಿನ್ಯೂ ಆಗ್ಬೋದು. ನೋಡೋಣ ಏನಾಗುತ್ತೆ, ಮತ್ತೆ ನಾನು ಅಪ್ಡೇಟ್ ಮಾಡ್ತೀನಿ. ಈಗ ಟೈಮ್ ಬಂದು 12:45 ಆಗಿದೆ. ನನಗಿಲ್ಲೊಂದು ಎಂಟ್ರಿ ಸಿಗ್ತಾ ಇದೆ, ನಾನು ಕೊಡ್ತಾ ಇದ್ದೀನಿ. ಬೈ ಸೈಡ್ ತೊಗೊತಾ ಇದ್ದೀನಿ. ನಂದು ಸ್ಟಾಪ್ ಲಾಸ್ ಬಂದು ಲಾಸ್ಟ್ ವಿಂಗ್ ಇಟ್ಕೊಂಡಿದ್ದೀನಿ. ಟಾರ್ಗೆಟ್ ಬಂದು ಇಲ್ಲಿಂದ 5 ರೂಪೀಸು. $1,156, 161, 1161 ನಂದು ಟಾರ್ಗೆಟು. ಓಕೆ, ಇಲ್ಲಿ ರೀಚ್ ಆಗಿದ ತಕ್ಷಣ ನಾನು ಎಕ್ಸಿಟ್ ಆಗ್ತೀನಿ. ಸದ್ಯ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ. ನೋಡೋಣ, ನಾನು ಮತ್ತೆ ಬಂದು ಅಪ್ಡೇಟ್ ಮಾಡ್ತೀನಿ. ಟಾರ್ಗೆಟ್ ಇಟ್ಟಾಯ್ತಾ ಅಥವಾ ಸ್ಟಾಪ್ ಲಾಸ್ ಇಟ್ಟಾಯ್ತಾ. ಈಗ ಫಾಸ್ಟ್ ಮೂಮೆಂಟ್ ಆಗ್ತಾಯಿದೆ. ನೋಡೋಣ ಟೈಮ್ ತೊಗೊಳತ್ತಾ ಇಲ್ಲ ಬೇಗ ನಂಗೆ ಟಾರ್ಗೆಟ್ ಇಟ್ಟಾಗತ್ತಾ, ನಾನು ಅಪ್ಡೇಟ್ ಮಾಡ್ತೀನಿ ಮತ್ತೆ. ಈಗ ಟೈಮ್ ಬಂದು 138 ಆಗಿದೆ. ನಾನು ಟಾರ್ಗೆಟ್ ಇಟ್ಟಾಯ್ತಿಲ್ಲೇ, ನಾನು ಇಲ್ಲಿ ಎಕ್ಸಿಟ್ ಆಗಿಲ್ಲ. ಈ ಕ್ಯಾಂಡಲ್ ನಾನು ಎಕ್ಸಿಟ್ ಆದೆ. ನಾನು ಎಂಟ್ರಿ ಕೊಟ್ಟಿದ್ದು 1156ಗೆ, ಎಕ್ಸಿಟ್ ಆಗಿದ್ದು 1162ಗೆ. ಆಲ್ಮೋಸ್ಟ್ 6 ರೂಪೀಸ್ ನಂದು ಪ್ರಾಫಿಟ್ ಆಯಿತು. ನಾನು ಎಕ್ಸಿಟ್ ಆದೆ. ಮಾರ್ಕೆಟು ಇನ್ನೂ ಮೇಲೆ ಹೋಗುತ್ತೆ, ಅಪ್ ಟ್ರೆಂಡಲ್ಲಿದೆ ಇದು ಸದ್ಯಕ್ಕೆ. ನಂದೇನು ಟಾರ್ಗೆಟ್ ರೀಚ್ ಆಗಬೇಕಿತ್ತು ಇದಾಗಿದೆ. ಇದು ಹೈ ರೆಸಿಸ್ಟೆನ್ಸ್ ಏನಿತ್ತು, ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಮಾರ್ನಿಂಗು. ಬ್ರೇಕ್ ಆದಮೇಲೆ ನಾನು ನೋಡಿ ಇಲ್ಲಿ ಬ್ರೇಕ್ ಆಗಿದೆ ಕ್ಯಾಂಡಲ್, ಇಲ್ಲಿ ಬ್ರೇಕ್ ಆಯಿತು. ನಾನು ರೀಟೆಸ್ಟಿಗೆ ವೆಯ್ಟ್ ಮಾಡ್ತಿದ್ದೆ. ರೀಟೆಸ್ಟ್ ಆಗಿ ತಿರ್ಗಾ ಮೇಲೆ ಬಂದಾಗ ನಾನು ಎಂಟ್ರಿ ಕೊಟ್ಟೆ, ಟಾರ್ಗೆಟ್ ಇಟ್ಟಾಯಿತು. ಈಗ ಈ ಸಪೋರ್ಟು ಬೇಕಾಗಿಲ್ಲ ನಮಗೆ, ಈ ಟ್ರೆಂಡ್ ಲೈನ್ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಮತ್ತೆ ತಿರ್ಗಾ ಬರೋ ಚಾನ್ಸ್ ಇದೆ. ಇಲ್ಲಿ ಬಂದು ರೀಟೆಸ್ಟ್ ತೊಗೊಂಡು ಮೇಲೋಗೋ ಚಾನ್ಸ್ ಇದೆ. ಇಲ್ಲ ಹಾಗೆ ಮೇಲೋಗುತ್ತಾ ನೋಡಬೇಕು. ನನಗೆ ಇದನ್ನು ಉಳಿಸ್ಕೊತೀನಿ. ನೋಡಿ ಹೈಯರ್ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ. ಈ ಟ್ರೆಂಡ್ ಲೈನು ಪ್ಲಸ್ ಇದೀಗ ರೆಸಿಸ್ಟೆನ್ಸ್ ಏನಿತ್ತು ಅದು ಸಪೋರ್ಟ್ ಆಗಿದೆ. ಈಗ ಅದು ನಾನು ಉಳಿಸ್ಕೊತೀನಿ. ಮತ್ತು ಇಲ್ಲೊಂದು ಹೊಸ ರೆಸಿಸ್ಟೆನ್ಸ್ ಇದೆ, ನೋಡೋಣ ನಾಳೆ ಏನಾಗುತ್ತೆ, ಮಾರ್ಕೆಟಲ್ಲಿ ಓಪನ್ ಆಗುತ್ತೆ ಚೆಕ್ ಮಾಡ್ಕೊಂಡು ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಸದ್ಯಕ್ಕೆ ಇವತ್ತು ನಂದು ಟ್ರೇಡಿಂಗ್ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಪಾಸಿಟಿವ್ ಇದೆ ಮಾರ್ಕೆಟಲ್ಲಿ ಅಂದರೆ, ನೋಡಿ ಮೇಲೆ ಹೋಗ್ತಾನೆ ಇದೆ. ನಾನು ಹೋಲ್ಡ್ ಮಾಡಿದರೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಬರ್ತಾಯಿತ್ತು.
ಪರವಾಗಿಲ್ಲ, ನಂದೇನು ಟಾರ್ಗೆಟ್ ಇತ್ತು ಅದು ರೀಚ್ ಆಗಿದೆ. ಮತ್ತು ನಾಳೆ ಜಾಯಿನ್ ಆಗ್ತೀನಿ.